ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಬ್ಬಿ ಕನ್ನಡ ಬ್ಲಾಗ್ಸ್. ಇವತ್ತು ಸ್ವಲ್ಪ ಬೇಗ ಎದ್ದಿದ್ದೀನಿ, 6 o'clockಗೆ. ಬಿಕಾಸ್ ನೈಟ್ ಅಮ್ಮ ಬಂದಿದ್ದರು. ಸೊ ಅಮ್ಮಗೆ ಕೆಲಸಕ್ಕೆ 8 ಗಂಟೆಗೆ ಹೋಗಬೇಕು, ಅಷ್ಟೊತ್ತಿಗೆ ಟಿಫನ್ ಎಲ್ಲ ಮಾಡಬೇಕು ಅಂತ. ಸೊ ಫಸ್ಟ್ ನಾನು ಟೊಮೆಟೊ ಬಾತ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಟೊಮೆಟೊ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಫಸ್ಟು ಮಿಕ್ಸಿಗೆ ಟೊಮೆಟೊ, ಒಂದು 2-3 ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಬೋದು. ನಾವು ಹಸಿಮೆಣ್ಸಿನ್ಕಾಯಿ ತಂದಿರೋದ್ರಿಂದ ಒಣಗಿದ ಹಾಕ್ಕೊತಾ ಇದ್ದೀನಿ. ಸೊ ಮತ್ತು ಸ್ವಲ್ಪ ಚಕ್ಕೆ ಲವಂಗ ಹಾಕ್ಕೊಂಡು ಫುಲ್ ಗ್ರೈಂಡ್ ಮಾಡ್ಕೊಬೇಕು. ಆಮೇಲೆ ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಆನಿಯನ್, ಕರಿಬೇವು ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ಚೆನ್ನಾಗಿ. ಇದು ಒಬ್ರೊಬ್ರು ಒಂದೊಂದು ಥರ ಮಾಡ್ತಾರೆ. ನಾನು ಕ್ವಿಕ್ಕಾಗಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಈ ಥರ ಮಾಡಿದೆ, ಸಿಂಪಲಾಗಿ ಬೇಗ ಆಗ್ಬಿಟ್ಟು ಅಂತ. ನನಗೆ ನಿಂತ್ಕೊಂಡು ಬೆಳಗ್ಗೆನೇ ಎದ್ದು ಅಡುಗೆ ಮಾಡೋಕ್ಕೆ ನಿಂತ್ಕೊಬೇಕಂತ ಆಗೋದೇ ಇಲ್ಲ. ಫಸ್ಟ್ ಕಾಫಿ ಕುಡಿಲೇಬೇಕು, ಕಾಫಿನೂ ಏನೋ ಕುಡಿಬೇಕು, ತಿನ್ನಬೇಕು, ಇಲ್ಲಾಂದರೆ ಆಗೋದೇ ಇಲ್ಲ. ಬಟ್ ಸ್ಟಿಲ್ ಇವತ್ತು ಅಮ್ಮ ಇರೋದ್ರಿಂದ ನಾನು ಬೇಗ ಎದ್ದು ಬ್ರೇಕ್ಫಾಸ್ಟೇ ಮಾಡೋದ್ರಿಂದ ಚೆನ್ನಾಗಿ. ಸೊ ಗ್ರೈಂಡ್ ಮಾಡ್ಕೊಂಡಿರೋ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಗ್ರೈಂಡ್ ಮಾಡ್ಕೊಂಡಿರೋ ಪೇಸ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ, ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಅಷ್ಟೇ. ಅದಾದಮೇಲೆ ಚೆನ್ನಾಗೆ ನಾನು 2 ಗ್ಲಾಸ್ ಅಕ್ಕಿ ಹಾಕೋದಾದ್ರೆ 4 ಗ್ಲಾಸ್ ನೀರು ಹಾಕಿಬಿಟ್ಟು ಅಕ್ಕಿ ತೊಳೆದಿರೋ ಅಕ್ಕಿ ಹಾಕಿ ಕುದಿಯಾಕ್ಬಿಟ್ಟೆ. ಸೊ ಅದೊಂದು ಕಡೆ ಟೊಮೆಟೊ ಬಾತ್ರೆ ಟಿಫನ್ ಆಗ್ತದೆ, ಈ ಕಡೆ ಪಾತ್ರೆ ತೊಳ್ಕೊಳ್ಳೋಣ ಅಂದ್ಬಿಟ್ಟು ಪಾತ್ರೆನ ತೊಳ್ಕೊಂಡ್ಬಿಟ್ಟಿಲ್ಲ. ಬೇಗ ಕಿಚನ್ ಕ್ಲೀನ್ ಮಾಡಿಕೊಂಡೆ. ಬಿಸಿಲು ಈಗ ಸಮ್ಮರ್ ಆಗಿರೋದ್ರಿಂದ ಬಿಸಿಲು ಆಗ್ತಾ ಜಾಸ್ತಿ ಹೊತ್ತು ನಿಲ್ಲಕ್ಕೂ ಆಗಲ್ಲ ಅಡುಗೆ ಮನೆಯಲ್ಲಿ. ಸೊ ಬೇಗ ಎಲ್ಲ ಟಿಫನ್ ಆಯಿತು. ಅಡುಗೆ ಮನೆ ಕೆಲಸ ಎಲ್ಲ ಕ್ಲೀನ್ ಆಗಿದ ತಕ್ಷಣ ತುಂಬ ಅಂದರೆ ತುಂಬಾ ಇಷ್ಟವಾಗುತ್ತೆ. ಸೊ ಒಂದೆರಡು ಪೀಸ್ ಬ್ರೆಡ್ ತಿಂದು ಸಮಾಧಾನ ಆಯಿತು. ಇದು ಇನ್ನು ಮಧ್ಯಾಹ್ನದ ಅಡುಗೆಗೆ ಒಬ್ರಿಗೂ ಒಂದೊಂಥರ ಮಾಡ್ತಾರೆ ಸಾಂಬಾರು. ನಾನು ಇದು ಕ್ವಿಕ್ಕಾಗಿ ಅಂತ ಸಾಂಬಾರು ಕೂಡ ಬೇರೆ ಥರ ಮಾಡ್ತೀನಿ. ಬೇರೆ ಥರ ಅಂದರೆ ಇದೊಂದು ಕೈಂಡ್ ಆಫ್ ಏನು ಹೇಳ್ತಾರೆ, ಒಂದೊಂದು ಈಸಿ ಮೆಥಡ್ ಅಷ್ಟೇ. ಒಂದು ಕಡೆ ಕುಕ್ಕರಲ್ಲಿ ಬೇಳೆ, ಟೊಮೆಟೊ, ಅರಿಶಿನ, ಉಪ್ಪು ಹಾಕಿ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಇದು ನುಗ್ಗೆಕಾಯಿ, ಆಲೂಗಡ್ಡೆ ಬೇಳೆ ಜೊತೆಲೇ ಬೇಯಿಸ್ತೀವಿ ಅಂದರೆ ತುಂಬ ನುಣ್ಣಗಾಗ್ಬಿಡುತ್ತೆ. ಸೊ ಅದಕ್ಕೆ ನಾನು ಇನ್ನೊಂದು ಕಡೆ ಒಂದು ಸಾಂಬಾರು ಪಾತ್ರೆಯಲ್ಲಿ ಒಗ್ಗರಣೆ ಹಾಕ್ಕೊಂಡು ಆಲೂಗಡ್ಡೆ, ನುಗ್ಗೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಸಾಲ್ಟೆಲ್ಲ ಹಾಕಿ. ಇದು ಬೇಗ ಆಗಿಬಿಡುತ್ತೆ. ಆ ಕಡೆ ಬೇಳೆ ಬೇಯೋಷ್ಟರಲ್ಲಿ ಈ ಕಡೆ ಈ ನುಗ್ಗೆಕಾಯಿ, ಆಲೂಗಡ್ಡೆ ಕೂಡ ಬೆಂದ್ಕೊಂಡ್ಬಿಡುತ್ತೆ. ಸೊ ಬೇಗ ಆಗುತ್ತೆ. ಇಲ್ಲಾಂದರೆ ಬೇಳೆ ಬೆಂದಮೇಲೆ ಆ ಕುಕ್ಕರ್ ಓಪನ್ ಮಾಡಬೇಕು, ಮತ್ತು ಆಲೂಗಡ್ಡೆ, ನುಗ್ಗೆಕಾಯಿ ಎಲ್ಲ ಹಾಕಿ ಬೇಯಕ್ಕೆ ಇಡಬೇಕು. ಮತ್ತು ಅದು ಡಬಲ್ ಕೆಲಸ ಅಂದ್ಬಿಟ್ಟು ಆ ಕಡೆ ಒಂದು ಸೈಡಲ್ಲಿ ಬೇಳೆ ಬೇಯುತ್ತೆ, ಇನ್ನೊಂದು ಸೈಡಲ್ಲಿ ಈ ತರಕಾರಿ ಬೆಂದ್ಕೊಂಡ್ಬಿಡುತ್ತೆ. ಸೊ ಚೆನ್ನಾಗಿ ಸ್ವಲ್ಪ ಆಯಿಲಲ್ಲೇ ಫ್ರೈ ಮಾಡಿದ್ಮೇಲೆ ಒಂಚೂರು ನೀರು ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ಸ್ವಲ್ಪ ಹೊತ್ತು ಬೇಯಿಸ್ಕೊಬೇಕು. ಗೊತ್ತಾಗುತ್ತೆ ತರಕಾರಿ ಅದು ನಾವು ಚೆಕ್ ಅಂದರೆ ಒಂದು ಸ್ವಲ್ಪ ಹಿಂಗೆ ಮುಟ್ಟು ನೋಡಿದಾಗ ಬೆಂದಿದೆಯೋ ಇಲ್ವೋ ಅಂತ. ಸೊ ಆ ಲೆವೆಲ್ವರೆಗೂ ಬೇಯಿಸ್ಕೊಬೇಕು. ಇದು ತರಕಾರಿ ಬೆಂದಮೇಲೆ ನಾವೇನು ಆ ಕುಕ್ಕರಲ್ಲಿ ಬೆಂದಿರುತ್ತೆ ಅಲ್ವ, ಅದನ್ನು ಇಳಿಸ್ಕೊಂಡು ಸ್ಮ್ಯಾಶ್ ಮಾಡಿಬಿಟ್ಟು ಆ ಬೇಳೆ ಬೆಂದಿರೋದು ನೀರೇನಿದೆ ಅದನ್ನು ಇದಕ್ಕೆ ಹಾಕ್ಕೊಂಡು ಸಾಂಬಾರು ಪುಡಿ ಹಾಕ್ಕೊಂಡು ಕುದಿಸ್ಕೊಂಡ್ರೆ ಆಯಿತು. ಸೊ ಮಧ್ಯಾಹ್ನ ನಮ್ಮ ಅತ್ತೆ ಇಲ್ದಿರೋದ್ರಿಂದ ಇದು ನಾನು ಅಡುಗೆ ಮಾಡಿದ್ದು. ಇಲ್ಲಾಂದರೆ ಮಧ್ಯಾಹ್ನ ಅಡುಗೆ ಎಲ್ಲ ಅವರೇ ಮಾಡ್ತಾರೆ, ಇಲ್ಲಾಂದರೆ ನಾನು ಮಾಡೋಕ್ಕೂ ಹೋಗಲ್ಲ ಅಡುಗೆ ಎಲ್ಲ. ನಮ್ಮ ಅತ್ತೆ ಒಂದು ಸ್ವಲ್ಪ ಹೊರಗಡೆ ಹೋಗಿದ್ರು, ಸೊ ನಾನು ಮಾಡಿದ್ದೆ ಅಷ್ಟೇ. ಸಿಂಪಲ್ಲಾಗೆ ಕ್ವಿಕ್ಕಾಗಾಯಿತು ಸಾಂಬಾರು ಕೂಡ. ಮತ್ತು ಈ ಕಡೆ ಸಾಂಬಾರು, ಒಂದು ಕಡೆ ಇವಾಗ ಸಾಂಬಾರು ಆಗ್ತಿದೆ, ಒಂದು ಕಡೆ ರೈಸ್ ಆಗ್ತಿದೆ. ಎರಡೂ ಒಟ್ಟೊಟ್ಟಿಗೆ ಆಗೋಗ್ಬಿಡುತ್ತೆ ಕೆಲಸ. ನನಗೆ ಈ ಥರ ಮಾಡೋದ್ರಿಂದ ಬೇಗ ಆಗುತ್ತೆ. ಇಲ್ಲಾಂದರೆ ಆ ಥರ ಇಲ್ಲ ಫಸ್ಟು ಬೇಳೆ ಬೆಂದು ಆಮೇಲೆ ನಾವು ಮತ್ತೆ ತರಕಾರಿ ಬೇಯಿಸ್ಕೊಂಡು ಲೇಟ್ ಆಗುತ್ತೆ. ಸೊ ನಾನು ಅದಕ್ಕೆ ಈ ಥರ ಮಾಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಸಂಜೆ ಸ್ವಲ್ಪ ಮೇಲೆ ವಾಕ್ ಮಾಡ್ತಾಯಿದ್ದೆ. ಬೆಳಗ್ಗೆಯಿಂದ ವಾಕ್ ಮಾಡಿಲ್ಲ ಅಂದ್ಬಿಟ್ಟು. ಖುಷಿ ಬಾಡಿ ವಾಶಲ್ಲಿ ಬಬಲ್ ಮಾಡ್ತಾ ಇದ್ದಾಳೆ. ನಾವು ಮಕ್ಕಳಿಗೆ ಏನಾದರೂ ಆಗಲಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಿಟ್ಟಾಗ ಅವರು ಹೇಗೆ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ತಾರೆ ಅನ್ನೋದಕ್ಕೆ ಇದೇ ನನಗೆ ಪರ್ಫೆಕ್ಟ್ ಎಕ್ಸಾಂಪಲ್ಲು. ಸೊ ನಾನು ಯಾವಾಗಲೂ ಖುಷಿನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಿಡ್ತೀನಿ. ಅವಳು ಏನಾದರೂ ತೊಗೊಂಡು ಆಟಾಡುವಾಗ ಲೆಟರ್ ಪ್ಲೇ ಅಂತಲೇ ಬಿಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ಡೇ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.